ಈಗ ನಿಮ್ದೊಂದು ಟೀಮ್ ಇದೆ ಸರ್. ಅಂದ್ರೆ ಈಗ ಅರವಿಂದ್ ಲಿಂಬಾವಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಅವ್ರದ್ದೊಂದು ಟೀಮ್. ಈ ಕಡೆ ಇನ್ನೊಂದು ಟೀಮ್ ಹಾಕೊಂಡಿದ್ದಾರೆ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮನೆಯಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ನೀವು ಯಾವತ್ತು ಬುಧವಾರ ಮೀಟಿಂಗ್ ಮಾಡಿದ್ರೆ ಅವರು ಗುರುವಾರ ಮೀಟಿಂಗ್ ಮಾಡ್ತಾರೆ. ಮಾಡಲಿ, ಅವ್ರ ಪಕ್ಷದ ಸಂಘಟನೆ ಶಕ್ತಿ ಬರ್ಲತ್ತ ಅವರು ಮಾಡಲಿ, ನಾವು ಮಾಡ್ತೀವಿ. ಅದರಲ್ಲಿ ಒಟ್ಟಾರೆ ಮಾಡೋದು ಅದಕ್ಕೆ ಪಕ್ಷ ಬಲಾಟೆ ಆಗ್ಬೇಕಂತ. ಬಟ್ ಇದು ಎಲ್ಲೋ ಒಂದ್ ಕಡೆ ಪಕ್ಷದ ಸಂಘಟನೆ ಮೇಲೆ ಎಫೆಕ್ಟ್ ಆಗ್ತಾ ಇಲ್ವಾ ಅಂತ? ಏನು ಇಫೆಕ್ಟ್ ಆಗೋದಿಲ್ರಿ. ಎಲ್ಲ ಹೆಚ್ಚು ಹೆಚ್ಚು ಸಭೆಗಳಾಗಿ ಹೆಚ್ಚು ಹೆಚ್ಚು ಜನ ರಾಜ್ಯ ಪ್ರವಾಸ ಮಾಡಿದ್ರೆ ಮತ್ತಿಷ್ಟು ಪಕ್ಷ ಗಟ್ಟಿ ಆಗ್ತೈತಿ, ಸಂಘಟನೆ ಆಗ್ತದೆ. ಮತ್ತು ಕಾರ್ಯಕರ್ತರ ಸಮೀಪ ನಾವು ಹೋಗಲಿಕ್ಕೆ, ಅವ್ರ ಕಷ್ಟ ನಷ್ಟ ನೋಡಿ ಕೇಳಲಿಕ್ಕೆ ಹೋಗುವಂಥ ಒಂದು ಅವಕಾಶ. ಸರ್, ಮೊನ್ನೆ ರಾಧಾ ಮೋಹನ್ ದಾಸ್ ಅವರು ಬಂದಿದ್ರು. ಕೋರ್ ಕಮಿಟಿ ಸಭೆ ಆಯ್ತು. ಸಭೆಯಲ್ಲಿ ಒಂದು ಡಿಮ್ಯಾಂಡ್ ಅನ್ನ ಮುಂದೆ ಇಟ್ಟಿದ್ದಾರಂತೆ. ಅವರು ನಾನು ಹೈಕಮಾಂಡ್ ನಾಯಕರಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಅವ್ರ ಕೈಗಿದ್ರು ಮಾಡಲಿ. ಹೈಕಮಾಂಡ್ ಅಂಗಳದಲ್ಲಿದೆ. ಏನೇ ಪಕ್ಷಕ್ಕೂ ಒಳ್ಳೇದಾಗೋದನ್ನೇ ಮಾಡ್ತಾ ಇದ್ವಿ ನಾವು ತಂಡದವರು. ನಾವೇನು ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇಲ್ಲ. ನಾವೇನು ಪಕ್ಷದ ಕೆಲವೊಂದು ಮಾಜಿ ಶಾಸಕರನ್ನು ತೊಗೊಂಡೇನು ಲಾಬಿ ಮಾಡ್ತಾ ಇಲ್ಲ. ನಾವೆಲ್ಲ ಬಹುತೇಕೆಲ್ಲ ಹಾಲಿ ಶಾಸಕರಿದ್ದೀವಿ. ನಾವು ಪಕ್ಷ ಸಂಘಟನೆ ಮಾಡ್ತಾಯಿದ್ದೀವಿ. ಅವರು ಮಾಡೋದು ಮಾಡಲಿ. ನಾವು ನಮ್ಮ ಏನೊಂದು ಹೋರಾಟ ಇದೆ, ನಾವು ಯಾವುದೇ ಇದಕ್ಕೆ ಭಯಪಡದೆ ನಾವು ಹೋರಾಟ ಮಾಡ್ತೀವಿ. ಅವ್ರು ಏನು ಮಾಡೋದು ಅವ್ರು ಮಾಡಲಿ. ಈಗ ಅದಕ್ಕೋಸ್ಕರನೇ ರಾಷ್ಟ್ರೀಯ ಮುಖಂಡರ ಒಂದು ಟೈಮ್ ಸಹ ರೇಣುಕಾಚಾರ್ಯ ಮತ್ತೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಟೀಮ್ ಕೇಳಿದೆ. ಇದಕ್ಕೆ ರಾಧಾ ಮೋಹನ್ ದಾಸ್ ಅವರು ಆಯ್ತು, ನಾನು ವರಿಷ್ಠರ ಜೊತೆ ಮಾತನಾಡಿ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಭೇಟಿ ಆಗಿಲ್ರಿ. ಎಷ್ಟು ಬಟ್ಟೆ ಆದಷ್ಟು ಒಳ್ಳೆಯದು. ಏನು ಅವರು ನಮ್ಮ ಬಗ್ಗೆ ಹೇಳ್ತಾರೆ, ಆರೋಪಗಳು ಹೇಳ್ತಾರೆ, ಹೇಳಿ. ಮುಂದೆ ನಮ್ಮನ್ನು ಕರೆಸ್ತಾರೆ, ನಾವು ಹೇಳ್ತೀವಿ ಅದು ಏನೇನು ಅನ್ನೋದು. ನಾವೇನು ಬೆದರೋದಿಲ್ಲ, ಅಂಜೋದಿಲ್ಲ. ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರೆ ಹೋಗಲಿ. ಹೋದ ಮೇಲೆ ಒಂದು ಸೈಡ್ ಕೇಳೋದಿಲ್ಲಲ್ಲ ಹೈಕಮಾಂಡ್, ಇನ್ನೊಂದು ಸೈಡ್ನು ಕೇಳ್ತಾರೆ. ಅವಾಗ ನಾವು ಏನು ಇವರೆಲ್ಲಾರ್ದು ಏನೇನಿದೆ ಅದನ್ನು ನಾವು ಹೇಳ್ತೀವಿ. ಈಗ ನಿಮ್ಮೊಂದು ನೋಟಿಸ್ ಕೊಟ್ಟಿದ್ದು. ಈಗ ನೋಟಿಸ್ ಈಗಾಗಲೇ ಸುಮಾರು ನೋಟಿಸ್ ಕೊಟ್ಟಿದ್ದಾರೆ ನಿಮಗೆ. ನೀವು ಆನ್ಸರು ಮಾಡಿದ್ದೀರಾ. ಈಗ ಮೊನ್ನೆ ಒಂದು ನೋಟಿಸ್ ಕೊಟ್ಟಿದ್ರು, ಸಾಕಷ್ಟು ಸುದ್ದಿಯಲ್ಲಿತ್ತು. ನೀವು ಸಹ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀರಾ. ಏನು ಹೇಳಿದ್ದೀರಾ ಸರ್? ಉತ್ತರ ನೋಡಿ, ಏನೇ ರಾಜ್ಯದ ಪಕ್ಷದಲ್ಲಿ ನಡೀತಿರೋ ಆಂತರಿಕ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀನಿ. ನಾನೇನು ಪಕ್ಷ ವಿರೋಧ ಮಾಡಿಲ್ಲ. ಈ ವಕಫ್ ಹೋರಾಟ ಜನಪರ ಹೋರಾಟ ಇದೆ, ಅದನ್ನು ಮಾಡ್ತಾ ಇದ್ದೀವಿ. ಅದಕ್ಕೇನೋ ಅವರು ಕೇಂದ್ರದವ್ರು ಮಾಡಬಾರ್ದು ಅಂತ ಎಲ್ಲೇನು ನಮ್ಮ ನಿರ್ದೇಶನ ಕೊಟ್ಟಿಲ್ಲ. ನಾವು 2ನೇ ಹಂತದ ಹೋರಾಟ ಈ ಸದನ ಮುಗಿದ ಮೇಲೆ ಪ್ರಾರಂಭ ಮಾಡ್ತೀವಿ. ಏನು ಸರ್, ಯಾವ ಹೋರಾಟ ಮಾಡ್ತೀರಾ ನೀವು ಸದನ ಮುಗಿದ ಮೇಲೆ? ಅದನ್ನು ಇದೇ ವಕಫದ್ದೇ ನಾವು 2ನೇ ಹಂತ. ಇನ್ನೂ ನಾವು ಮಧ್ಯ ಕರ್ನಾಟಕದಲ್ಲಿ ಹೋಗಿಲ್ಲ, ಹಳೆ ಮೈಸೂರು ಭಾಗದಲ್ಲಿ ಹೋಗಿಲ್ಲ. ಈಗ ನಾವು ದಾವಣಗೆರೆ, ಹಾವೇರಿ, ಗದಗ, ಬಳ್ಳಾರಿ ಈ ಭಾಗದಲ್ಲಿ ಹೋಗ್ತೀವಿ. ಮುಂದೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಮೈಸೂರು, ಚಾಮರಾಜನಗರ ತನಕ ಎಲ್ಲೆಲ್ಲಿ ವಕಫದ್ದು ಇಫೆಕ್ಟ್ ಇದೆ ಅಲ್ಲೆಲ್ಲ ಪ್ರವಾಸ ಮಾಡ್ತೀವಿ. ಸೊ ಎಲ್ಲೋ ಒಂದ್ ಕಡೆ ರಾಜ್ಯಾಧ್ಯಕ್ಷರಿಗಿಂತ ಯತ್ನಾಳ್ ಅವರೇ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದಾರೆ. ಮುಂಚೆನೆ ಎಲ್ಲ ಮಾಡಿ ಮುಗಿಸ್ತಾ ಇದ್ದಾರೆ, ಆಮೇಲೆ ಹೋಗಿ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ನೋಡಿ, ನಾವು ಪ್ರಾಮಾಣಿಕವಾಗಿ ಒಂದು ತಂಡ ಆಗಿ ಭಾಳ ಪ್ಲ್ಯಾನ್ಸ್ಗಾಗಿ ನಾವು ಇಡೀ ಟೀಮ್ನೇ ಹೋಗ್ತಾ ಇದ್ದೀವಿ. ಏನೋ 2-3 ತಂಡ ಮಾಡಿ ನಾವೆಲ್ಲ ನಾವು ಎಲ್ಲರೂ ಹೋಗ್ತೀವಿ, ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ತೀವಿ. ಭಾಳ ಒಳ್ಳೆಯ ರಿಪೋರ್ಟ್ ನಾವು ತಯಾರು ಮಾಡಿ ಮೊನ್ನೆ ದಿಲ್ಲಿಯಲ್ಲಿ ಸಹಿತ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯವರು ಭಾಳ ಸಂತೋಷ ವ್ಯಕ್ತಪಡಿಸಿದ್ರು. ಇದು ಮೊದಲೇ ರಿಪೋರ್ಟ್ ಈ ರೀತಿ ನೀವು ಇಡೀ ವಕಫದ ಎಷ್ಟೊಂದು ಕೆಟ್ಟ ಒಂದು ಕಾನೂನು ಇದೆ ಅನ್ನೋಂಥದ್ದನ್ನ ನಾವು ಎಳೆಯಾಗಿ ಬಿಡಿಸಿದ್ದು ಅಂತ ಅದರಿಂದ ಖುಷಿಯಾಗಿದ್ದಾರೆ.